ಆರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಅಖಾಡದಲ್ಲಿ ಭುಗಿಲೆದ್ದ ಆಡಳಿತ ವಿಪಕ್ಷಗಳ ಮಾತಿನ ಸಮರ. ನಾಳೆ ಕಾಂಗ್ರೆಸ್ ಜನಾಂದೋಲನ ಪಾದಯಾತ್ರೆ ಸಮಾರೋಪ ಸಮಾವೇಶ. ಈ ಸುದ್ದಿಗಳನ್ನು ನೋಡೋಣ ಮೂಡ ಯಾತ್ರೆ ನ್ಯೂಸ್ ಟಾಪ್ನಲ್ಲಿ. ಮೂಡ ಹಗರಣದ ವಿರುದ್ಧ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವ ಮೈಸೂರು ಚಲೋ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ 5ನೇ ದಿನವಾದ ಪಾದಯಾತ್ರೆ ಮಂಡ್ಯ ಜಿಲ್ಲೆಯ ತೂಬಿನಕೆರೆ ಗ್ರಾಮದಲ್ಲಿ ಅಂತ್ಯಗೊಂಡಿತ್ತು. ಇವತ್ತು ತೂಬಿನಕೆರೆ ಗ್ರಾಮದಿಂದ ಶ್ರೀರಂಗಪಟ್ಟಣದವರೆಗೆ ಪಾದಯಾತ್ರೆ ಮುಂದುವರಿಯಲಿದೆ. ಮಂಡ್ಯದಲ್ಲಿ ಪಾದಯಾತ್ರೆ ಕೈಗೊಂಡ ಕುಮಾರಸ್ವಾಮಿಗೆ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದ್ದಾರೆ. ಸಂಜಯ್ ಸರ್ಕಲ್ನಲ್ಲಿ ಕ್ರೇನ್ ಮೂಲಕ ಸೇಬು ಮತ್ತು ಕೊಬ್ಬರಿ ಹಾರ ಹಾಕಿ ಸ್ವಾಗತಿಸಿದ್ದಾರೆ. ಗೌಡರ ಗೌಡ ದೇವೇಗೌಡ ಅಂತ ಘೋಷಣೆ ಮೊಳಗಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಕಾರ್ಯಕರ್ತರು ನಿಖಿಲ್ಗೆ ಹೂಮಾಲೆ ಹಾಕಿ ಸ್ವಾಗತಿಸಿದ್ರು. ಮೈಸೂರು ಚಲೋ ಪಾದಯಾತ್ರೆ ಕೈಗೊಂಡಿರುವ ವಿಜಯೇಂದ್ರಗೆ ಮಂಡ್ಯದಲ್ಲೂ ಭರ್ಜರಿ ಸ್ವಾಗತ ದೊರೆಯಿತು. ಮಂಡ್ಯ ತಾಲೂಕಿನ ಯಳಿಯೂರು ಬಳಿ ಅಭಿಮಾನಿಗಳು ಕಾರ್ಯಕರ್ತರು ಕ್ಯಾಪ್ಸಿಕಂ ಹಾರ ಹಾಕಿ ಬರಮಾಡಿಕೊಂಡಿದ್ದಾರೆ. ಪ್ರತಿಪಕ್ಷ ನಾಯಕ ಅಶೋಕ್ರನ್ನ ಸ್ವಾಗತಿಸಿದ್ರು. ಇದೇ ವೇಳೆ ವಿಪಕ್ಷ ನಾಯಕ ಬಾಳೆಹಣ್ಣಿನ ಗೊನೆಗಳ ಹಾರದಿಂದ ಹಣ್ಣುಗಳನ್ನ ಕಿತ್ತು ಕಾರ್ಯಕರ್ತರತ್ತ ಎಸೆದ್ರು. ಮೂಡ ಅಕ್ರಮದ ವಿರುದ್ಧ ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವ ಮೈಸೂರು ಚಲೋ ಪಾದಯಾತ್ರೆ ಸ್ವಾರಸ್ಯಕರ ಪ್ರಸಂಗಗಳಿಗೆ ಸಾಕ್ಷಿಯಾಗ್ತಾ ಇದೆ. ನಾಯಕರು ರಸ್ತೆಯುದ್ದಕ್ಕೂ ಅತ್ಯುತ್ಸಾಹದಿಂದ ಹೆಜ್ಜೆ ಹಾಕ್ತಾ ಇದ್ದಾರೆ. ನಿನ್ನೆ ಪಾದಯಾತ್ರೆ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ರಸ್ತೆಯಲ್ಲಿ ಡ್ಯಾನ್ಸ್ ಮಾಡಿದ್ದು ಗಮನ ಸೆಳೆಯಿತು. ಮತ್ತೊಂದೆಡೆ ನಿಖಿಲ್ ಕೂಡ ಕಾರ್ಯಕರ್ತರ ಜೊತೆ ಸ್ಟೆಪ್ಸ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ದಿನೇ ದಿನೇ ಆತಂಕ ಹೆಚ್ಚಾಗ್ತಾ ಇದೆ ಅಂತ ಮಂಡ್ಯದಲ್ಲಿ ಟಿವಿ9ಗೆ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಸಿದ್ದರಾಮಯ್ಯ ಏನಾದರೂ ಮಾಡಲಿ, ಚೀರಾಡ್ಲಿ, ನಮ್ಮ ಹೋರಾಟ ಹತ್ತಿಕ್ಕೋದಕ್ಕೆ ಆಗಲ್ಲ. ಜನ ಸ್ವಯಂ ಪ್ರೇರಿತವಾಗಿ ಹೋರಾಟಕ್ಕೆ ಧುಮುಕ್ತಾ ಇದ್ದಾರೆ. ಹತಾಶರಾಗಿ ಸಿಎಂ ಡಿಸಿಎಂ ನಮ್ಮನ್ನ ನಿಂದಿಸ್ತಾ ಇದ್ದಾರೆ. ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಹೋರಾಟದ ಪರಿಣಾಮ ಆಡಳಿತ ಪಕ್ಷಕ್ಕೆ ನಡುಕ ಉಂಟಾಗಿದೆ. ತಮ್ಮ ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಕಾಂಗ್ರೆಸ್ನಿಂದ ಜನಾಂದೋಲನ ಸಮಾವೇಶ ಮಾಡಲಾಗ್ತಾ ಇದೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ವಿರೋಧ ಪಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಕೇಳೋದಕ್ಕೆ ನಾವಿದ್ದೇವೆ, ಆದರೆ ಕರ್ನಾಟಕದಲ್ಲಿ ಆಡಳಿತ ಪಕ್ಷವೇ ವಿಪಕ್ಷಗಳನ್ನ ಪ್ರಶ್ನಿಸ್ತಾ ಇದೆ. 75 ವರ್ಷಗಳ ಇತಿಹಾಸದಲ್ಲಿ ಹೀಗೆ ಪ್ರಶ್ನಿಸಿರೋದು ಇದೇ ಮೊದಲು ಅಂತ ಕುಮಾರಸ್ವಾಮಿ ಹರಿಹಾಯ್ದ್ರು. ಇದೇ ಡಿಕೆಶಿ ವಿರುದ್ಧವೂ ಕುಮಾರಸ್ವಾಮಿ ಕೆಂಡ ಕಾರಿದ್ರು. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಎಸ್ಸಿ ಎಸ್ಟಿಗೆ ಮೀಸಲಿದ್ದ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಮಂಡ್ಯದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಸುಳ್ಳು ಭರವಸೆಗಳನ್ನ ಕೊಟ್ಟು ಆಡಳಿತಕ್ಕೆ ಬಂದಿದ್ದಾರೆ. ಪಿಎಸ್ಐ ಪರಶುರಾಮ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೈತಿಕತೆ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅಂತ ನಿಖಿಲ್ ಆಗ್ರಹಿಸಿದ್ರು. ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಅಹಿಂದ ವರ್ಗದ ನಾಯಕ, ಹಿಂದುಳಿದ ಸಮಾಜಗಳಿಗೆ ನ್ಯಾಯವನ್ನ ಕೊಡ್ತೇನೆ, ಶಕ್ತಿಯನ್ನ ಕೊಡ್ತೇನೆ ಅಂತಕ್ಕಂಥ ಸುಳ್ಳು ಭರವಸೆಯನ್ನ ಕೊಟ್ಟು ಇವತ್ತು ಆಡಳಿತಕ್ಕೆ ಏನು ಬಂದಿದ್ದಾರೆ, ಯಾವ ರೀತಿ ಇವತ್ತು ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಉಚಿತ ಯೋಜನೆ ನೀಡುತ್ತಾರೆ ಅಂತ ಜನ ಕಾಂಗ್ರೆಸ್ಗೆ ವೋಟ್ ಕೊಟ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ದುಡ್ಡು ಹೊಡೆಯುವ ಕೆಲಸ ಮಾಡ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾನು ಕ್ಲೀನ್ ಇದ್ದೇನೆ ಅಂತ ಹೇಳಿಕೊಳ್ತಾರೆ. ಕ್ಲೀನ್ ಆಗಿ ಇದ್ದುಕೊಂಡೇ ಮೂಡ ಸೈಟ್ಗಳನ್ನ ನುಂಗಿದ್ದೀರಾ ಅಂತ ಪ್ರಶ್ನಿಸಿದ ಅಶೋಕ್, ಮೂಡ ಸೈಟ್ ಹಗರಣದಲ್ಲಿ ದೇಸಾಯಿ ಆಯೋಗ ಮಾಡಿದ್ದೀರಾ, ಅವರ ವರದಿ ಬರೋದಕ್ಕೆ ಅದೆಷ್ಟು ವರ್ಷ ಬೇಕಾಗುತ್ತೋ ಅಂತ ಕುಟುಕಿದ್ದಾರೆ. ಹಂತ ಹಂತವಾಗಿ ಮಾಡ್ಕೊಂಡ್ಬಂದಿದ್ದಾರೆ ನೀಟಾಗಿ. ಬಿಜೆಪಿ ಜೆಡಿಎಸ್ನ ಮೈಸೂರು ಚಲೋ ಪಾದಯಾತ್ರೆ ನಿನ್ನೆ ಸಂಘರ್ಷಕ್ಕೆ ಕಾರಣವಾಯಿತು. ಪಾದಯಾತ್ರೆಯಲ್ಲಿ ಪ್ರೀತಂ ಗೌಡ ಭಾಗವಹಿಸಿದ್ದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ಸ್ಫೋಟಗೊಂಡಿತ್ತು. ಪ್ರೀತಂ ಗೌಡ ಬೆಂಬಲಿಗರು ಮತ್ತು ದಳ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವೇ ನಡೆಯಿತು. ಇದೇ ವೇಳೆ ಮಹಾವೀರ ವೃತ್ತದಲ್ಲಿ ಎತ್ತಿನ ಗಾಡಿಯಲ್ಲಿ ಬರ್ತಾ ಇದ್ದ ವಿಜೇಂದ್ರರನ್ನ ಅಡ್ಡಗಟ್ಟಿದ ದಳ ಕಾರ್ಯಕರ್ತರು ಪ್ರೀತಂ ಗೌಡಗೆ ಬುದ್ಧಿ ಹೇಳುವಂತೆ ಆಗ್ರಹಿಸಿದ್ರು. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿ ವಂಶ ಪಾರಂಪರಿಕ ಜ್ಯೋತಿಷ್ಯರು. ಅಷ್ಟಮಂಗಲ ಪ್ರಶ್ನೆ, ಆರೋಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ,
ಪುರಾತನ ಋಷಿ ಮುನಿಗಳಿಂದ ತಾಳೆ ಗ್ರಂಥದ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ವಿದ್ಯೆ, ಉದ್ಯೋಗ, ವಿವಾಹ, ದಾಂಪತ್ಯ ತೊಂದರೆ, ಸಂತಾನ ಭಾಗ್ಯ, ಶತ್ರುಕಾಟ, ಮನೆಯಲ್ಲಿ ಅಶಾಂತಿ, ಹೋಟೆಲ್, ಇಂಡಸ್ಟ್ರಿಯಲ್, ರಿಯಲ್ ಎಸ್ಟೇಟ್, ಭೂಮಿ, ಅತ್ತೆ ಸೊಸೆ ಕಲಹ, ಮಾನಸಿಕ ಚಿಂತೆ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಬಿದ್ದು ತಂದೆ ತಾಯಿ ಮಾತು ಕೇಳದಿದ್ದಲ್ಲಿ, ಇನ್ನೂ ಮುಂತಾದ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ. ಮನೆ ವಿಳಾಸ ನಂಬರ್ 67/1, ನೆಲಮಹಡಿ, 20ನೇ ಬಿ ಮುಖ್ಯ ರಸ್ತೆ, 1ನೇ ಆರ್ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು 10. ಮೊಬೈಲ್ ಸಂಖ್ಯೆ 9844439944.